ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದೆ ನಾನು ಲರ್ನ್ 1000 ವರ್ಡ್ಸ್ ವಿತ್ ಮೀ ಹೇಳುವಂತಹ ಒಂದು ಟ್ರಾನ್ಸ್ಲೇಷನ್ ಪೇಪರ್ಗೆ ಕರ್ನಾಟಕ ಜುಡಿಷರಿ ಮೇನ್ಸ್ ಎಕ್ಸಾಮ್ಸ್ 2021ಗೆ ಮಾಡಿದ್ದೆ. ಹಾಗೆ 2022ಗೂ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಇದು ಆ ಒಂದು ಸೀರೀಸ್, ಎರಡನೇ ಸೀರೀಸ್ನ ಎರಡನೇ ವಿಡಿಯೋ. ಸೊ ಇವತ್ತು ನಾನು 50 ವರ್ಡ್ಗಳನ್ನು ಕವರ್ ಮಾಡ್ತಾ ಇದ್ದೇನೆ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಪ್ರತಿದಿನವೂ ಹೀಗೆ ಯಾವುದಾದ್ರೂ ಉಪಯುಕ್ತವಾದ ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತೇನೆ, ರೆಲೆವೆಂಟ್ ಇರುವಂಥ ನಿಮ್ಮ ಕರ್ನಾಟಕ ಜುಡಿಷರಿ ಮೇನ್ಸ್ ಎಕ್ಸಾಮ್ಸ್ಗೆ ಇರುವಂಥದ್ದು. ಸೊ ಅದೇನಂತ ನೋಡ್ತಾ ಹೋಗೋಣ ಒಂದೊಂದಾಗೆ. ಸೊ ನೋಡಿ, ಮೊದಲು ಸಮವರ್ತಿ ನಿರ್ಣಯಗಳು ಅಂದರೆ ಕನ್ಕರೆಂಟ್ ಫೈಂಡಿಂಗ್ಸ್ ಅಂತ. ಸಮವರ್ತಿ ಅಂದರೆ ಪುನರೀಕ್ಷಣಾ ಅರ್ಜಿ, ಅದು ರಿವಿಷನ್ ಪೆಟಿಷನ್, ಅಧೀನ ನ್ಯಾಯಾಲಯ, ಟ್ರಯಲ್ ಕೋರ್ಟ್ ಅಂತ ಹೇಳ್ತಾರೆ, ಹಾಗೆ ಕೋರ್ಟ್ ಬಿಲೋ ಅಂತಲೂ ಹೇಳ್ತಾರೆ. ಉದ್ದೇಶಕ್ಕಾಗಿ ಸಂಬಂಧಪಟ್ಟ ಸಂಗತಿಗಳು ಅಂದರೆ ಫ್ಯಾಕ್ಟ್ಸ್, ಉದ್ದೇಶ ಅಂದರೆ ಪರ್ಪಸ್. ಸೊ ಉದ್ದೇಶಕ್ಕಾಗಿ ಸಂಬಂಧಪಟ್ಟ ಸಂಗತಿಗಳು ಅಂದರೆ ಫ್ಯಾಕ್ಟ್ಸ್ ರಿಲೆವೆಂಟ್ ಫಾರ್ ದಿ ಪರ್ಪಸ್. ಪ್ರತ್ಯರ್ಜಿದಾರ, ರೆಸ್ಪಾಂಡೆಂಟ್ ಅಂತ ಹೇಳ್ತಾರೆ. ಹೊರಹಾಕುವಂತೆ ಅರ್ಜಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಎವಿಕ್ಷನ್ ಪೆಟಿಷನ್. ಸೊ ಕೇವಲ ಹೊರಹಾಕುವಂತೆ ಅಂತಂದರೆ ಎವಿಕ್ಷನ್ ಅಂತ ತಗೊಳ್ಬೋದು. ಆವರಣದ ಖಾಲಿ ಸ್ವಾಧೀನತೆಯನ್ನು ಮಂಜೂರು ಮಾಡುವಂತೆ, ಟು ಗ್ರಾಂಟ್ ವೇಕೆಂಟ್ ಪೊಸೆಷನ್ ಆಫ್ ಪ್ರಿಮೈಸಸ್. ಸೊ ನಾವು ಬಹಳ ಇಂಪಾರ್ಟೆಂಟ್ ಒಂದು ವಿಷಯನ ನೆನ್ಪಿಟ್ಕೊಳ್ಬೇಕು. ಸೂಟ್ ಫಾರ್ ಎಜೆಕ್ಟ್ಮೆಂಟ್ ಹಾಗೆ ಸೂಟ್ ಫಾರ್ ಪೊಸೆಷನ್ ಹೇಳುವಂಥದ್ದು ಸ್ವಲ್ಪ ಮಟ್ಟಿಗೆ ಬೇರೆ ಅರ್ಥ ಆಗುತ್ತೆ ಯಾವಾಗ ನಾವು ಕರ್ನಾಟಕ ಸ್ಮಾಲ್ ಕಾಸ್ ಕೋರ್ಟ್ ಆ್ಯಕ್ಟ್ ಆ ಒಂದು ಶೆಡ್ಯೂಲ್ ಏನಿದೆ, ಆರ್ಟಿಕಲ್ 4 ನೋಡಿದರೆ ಅದರಲ್ಲಿ ಏನು ಹೇಳ್ತಾರೆ, ಸೂಟ್ ಫಾರ್ ಪೊಸೆಷನ್ ಡಸ್ ನಾಟ್, ಈ ಕೆಲವೊಂದು ಸೂಟ್ಗಳನ್ನು ಸ್ಮಾಲ್ ಕಾಸ್ ಕೋರ್ಟಲ್ಲಿ ಫೈಲ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಸೂಟ್ ಫಾರ್ ಪೊಸೆಷನ್ ಡಸ್ ನಾಟ್ ಇನ್ಕ್ಲೂಡ್ ಸೂಟ್ ಫಾರ್ ಎಜೆಕ್ಟ್ಮೆಂಟ್ ಅಂತ ಒಂದು ಆರ್ಟಿಕಲ್ 4 ಕೊಟ್ಟಿದ್ದಾರೆ, ಸ್ಮಾಲ್ ಕಾಸ್ ಕೋರ್ಟ್ ಆ್ಯಕ್ಟ್ ಅದರಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಸೂಟ್ ಫಾರ್ ಎಜೆಕ್ಟ್ಮೆಂಟ್ ಬೇರೆ ಆಗುತ್ತೆ, ಸೂಟ್ ಫಾರ್ ಪೊಸೆಷನ್ ಬೇರೆ ಆಗುತ್ತೆ. ಸೂಟ್ ಫಾರ್ ಎಜೆಕ್ಟ್ಮೆಂಟ್ ಯೂಶಲಿ ಫಾರ್ ಈ ಲ್ಯಾಂಡ್ ಲಾರ್ಡ್ ಟೆನೆಂಟ್ ಹಾಗೆ ಸಂಬಂಧಪಟ್ಟ ಹಾಗೆ. ಸೂಟ್ ಫಾರ್ ಪೊಸೆಷನ್ ಹೇಳುವಂಥದ್ದು ಇಟ್ ಕುಡ್ ಬಿ ರಿಕವರಿ ಫಾರ್ ಪೊಸೆಷನ್ ಆಫ್ ಇಮ್ಮೂವಲ್ ಪ್ರಾಪರ್ಟಿ ವಿಚ್ ಕ್ಯಾನ್ ಬಿ ಫೈಲ್ಡ್ ಬೈ ದ ಪರ್ಸನ್, ಯಾರಿಗೆ ಟೈಟಲ್ ಇದೆಯೋ ಅವರು ಫೈಲ್ ಮಾಡ್ಬೋದು, ಅಥವಾ ಯಾರಿಗೆ ಪೊಸೆಸರಿ ಟೈಟಲ್ ಇದೆ ಬೇಸ್ಡ್ ಆನ್ ದಿ ಪೊಸೆಷನ್ ಅವರು ಕೂಡ ಫೈಲ್ ಮಾಡ್ಬೋದು. ಆರ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ ಪೊಸಿಷನ್, ರಿಕವರಿ ಆಫ್ ಪೊಸಿಷನ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ ಪೊಸಿಷನ್ ಏನಿದೆ ಅದ್ರ ಮೇಲೆ ಪೊಸಿಷನ್ ಫೈಲ್ ಮಾಡ್ತಾರಲ್ಲ ಸೂಟು, ಅದು ಕೂಡ ಆಗುತ್ತೆ. ಓಕೆ, ಸೊ ಸೂಟ್ ಫಾರ್ ಪೊಸೆಷನ್ ಹೇಳುವಂಥದ್ದು ತುಂಬ ವಿಷಯಗಳನ್ನು ಇನ್ಕ್ಲೂಡ್ ಆಗುತ್ತೆ. ಸೂಟ್ ಫಾರ್ ಎಜೆಕ್ಟ್ಮೆಂಟ್ ಕೇವಲ ಈ ಲ್ಯಾಂಡ್ ಲಾರ್ಡ್ ಟೆನೆಂಟ್ಗೆ ಹೆಚ್ಚಾಗಿ ಸಂಬಂಧಪಟ್ಟದ್ದು, ಕರ್ನಾಟಕ ರೆಂಟ್ ಆ್ಯಕ್ಟ್ಗೆ ಬರುವಂತಹ ಅದರಲ್ಲಿ ಅಪ್ಲೈ ಆಗುವಂತಹ ಕೇಸಸ್ಗಳು ಹೆಚ್ಚಾಗಿ ಬರುವಂಥದ್ದು. ಸೊ ಆವರಣದ ಖಾಲಿ ಸ್ವಾಧೀನತೆಯನ್ನು ಮಂಜೂರು ಮಾಡುವಂತೆ ಅಂದರೆ ಟು ಗ್ರಾಂಟ್ ವೇಕೆಂಟ್ ಪೊಸೆಷನ್ ಆಫ್ ಪ್ರಿಮೈಸಸ್. ಅರ್ಜಿ ಆವರಣ ಅಂದರೆ ಪೆಟಿಷನ್ ಪ್ರಿಮೈಸಸ್. ಸಂತಾನವಿಲ್ಲದೆ ನಿಧನ ಹೊಂದು, ಡೈ ವಿತೌಟ್ ಎನಿ ಇಶ್ಯೂಸ್ ಅಂದರೆ ಸಂತಾನ, ಇಶ್ಯೂಲೆಸ್ ಅಂತಲೂ ಹೇಳ್ಬೋದು. ಸಂತಾನವಿಲ್ಲದೆ ನಿಧನ ಹೊಂದು ಅಂದರೆ ಇಶ್ಯೂಲೆಸ್ ಅಂತ. ಆರ್ ಹ್ಯಾಡ್ 2 issues ಅಂತ ಹಾಗೆಲ್ಲ ಇರುತ್ತೆ, 2 ಮಕ್ಕಳು ಅಂತ. ಹಾಗೆ ಏಕೈಕ ವಾರಿಸುದಾರ, ಓನ್ಲಿ ಏರ್ ಅಂತ ಹೇಳುವಂಥದ್ದು ವಾರಿಸುದಾರ. ಸೊ ಒಬ್ಬನೇ ಇರುವಂತಹ ಸೋಲ್ ಏರ್ ಅಂತಲೂ ಆಗ್ತದೆ. ನೆಕ್ಸ್ಟ್, ಅರ್ಜಿದಾರರನ್ನು ಬಿಟ್ಟು ಅಗಲಿದ ಅಂದರೆ ಡೈಡ್ ಲೀವಿಂಗ್ ಬಿಹೈಂಡ್ ಪೆಟಿಷನರ್, ಅವರನ್ನು ಬಿಟ್ಟು ಇವರು ಅಗಲಿದ್ರು, ಡಿಸೀಸ್ಡ್ ಅಂತಲೂ ಹೇಳ್ಬೋದು. ಪ್ರೀ ಡಿಸೀಸ್ಡ್ ದ ಪೆಟಿಷನರ್ ಅಂದರೆ ಇವರು ಬದುಕಿದ್ರು, ಅವರನ್ನು ಬಿಟ್ಟು ಇವರು ಅಗಲಿದ್ರು ಅಂತ ಹಾಗೆ ಆಗ್ತದೆ. ಹಾಗೆ ಮಾಸಿಕ ಬಾಡಿಗೆ ಮೇಲೆ ಅವನ ಮಂತ್ಲಿ ರೆಂಟಲ್ ಅಂತಲೂ ಹೇಳ್ಬೋದು. ಸಾವಿಗೂ ಮುಂಚೆ ಮತ್ತು ಸಾವಿನ ನಂತರವೂ ಕೂಡ, ಅಂದರೆ ಪ್ರಯರ್ ಟು ದಿ ಡೆತ್ ಆ್ಯಂಡ್ ಈವನ್ ಸಬ್ಸಿಕ್ವೆಂಟ್ ಟು ಡೆತ್, ಆ ಡೆತ್ ಆದ ನಂತರ ಅಂತಲೂ ಸಬ್ಸಿಕ್ವೆಂಟ್ ಅಂತ ಹೇಳ್ತಾರೆ. ನೋಂದಾಯಿತ ಅಂಚೆಯ ಮೂಲಕ, ನೋಂದಾಯಿತ ಅಂದರೆ ರಿಜಿಸ್ಟರ್ಡ್, ಅಂಚೆ ಅಂದರೆ ಪೋಸ್ಟ್, ಸೊ ಅದರ ಮುಖಾಂತರ ಅಂದರೆ ಬೈ ರಿಜಿಸ್ಟರ್ಡ್ ಪೋಸ್ಟ್. ವಿಳಾಸದಾರನು ನಿರಾಕರಿಸಿದ್ದಾನೆ, ವಿಳಾಸದಾರನು ಅಂದರೆ ಅಡ್ರೆಸ್ಸಿ, ನಿರಾಕರಿಸಿದ್ದಾನೆ ರೆಫ್ಯೂಸ್ಡ್. ಸೊ ಹಿಂಬರಹ ಅಂದರೆ ನೆಕ್ಸ್ಟ್ ಹಿಂಬರಹದೊಂದಿಗೆ ವಾಪಸ್ಸಾಯಿತು, ಹಿಂಬರಹ ಅಂದರೆ ಎಂಡೋರ್ಸ್ಮೆಂಟ್, ಸೊ ರಿಟರ್ನ್ ವಿತ್ ಆನ್ ಎಂಡೋರ್ಸ್ಮೆಂಟ್. ಪ್ರಮಾಣ ಪತ್ರವುಳ್ಳ ಅಂಚೆಯೊಂದಿಗೆ ನೋಟಿಸ್ ಅಂದರೆ ಆ ಸರ್ಟಿಫಿಕೇಟ್ ಇರುತ್ತೆ, ಸೊ ನೋಟಿಸ್ ಅಂಡರ್ ಸರ್ಟಿಫಿಕೇಟ್ ಆಫ್ ಪೋಸ್ಟಿಂಗ್ ಅಂತ ತಗೊಳ್ಬೋದು. ಪಾಲಿಸಲಿಲ್ಲ, ಡಿಡ್ ನಾಟ್ ಕಂಪ್ಲೈ, ಅಂತ್ಯದವರೆಗೆ, ಟಿಲ್ ದಿ ಎಂಡ್, ಅಪ್ ಟು ದಿ ಎಂಡ್ ಅಂತ ಆಗ್ತದೆ. ಆಪಾದಿಸುವುದು, ಅಲೀಜ್ಡ್. ನೆಕ್ಸ್ಟ್, ಸುಮಾರು ಎಷ್ಟು ರೂಪಾಯಿ ಮೊತ್ತ ಬಾಕಿ ಉಳಿಸಿಕೊಂಡಿದ್ದಾನೆ ಅಂತ, ಅಂದರೆ ಈಸ್ ಡ್ಯೂ ಇನ್ ಅ ಸಮ್ ಆಫ್ ಡ್ಯಾಶ್. ಶಿಥಿಲಾವಸ್ಥೆ, ಅದು ಹಾಳಾಗ್ತಾ ಇದೆ, ಹಾಳಾಗಿರುವ ಪರಿಸ್ಥಿತಿಲಿದೆ, ಡಿಲ್ಯಾಪಿಲೇಟೆಡ್ ಕಂಡೀಷನ್ ಅಂತ ಹೇಳ್ತಾರೆ. ಕಟ್ಟಡದಲ್ಲಿ ಹೆಚ್ಚು ಬಿರುಕುಗಳು ಬಿಟ್ಟಿವೆ, ಲಾರ್ಜ್ ಕ್ರ್ಯಾಕ್ಸ್ ಡೆವಲಪ್ಡ್ ಇನ್ ದಿ ಬಿಲ್ಡಿಂಗ್. ಆವರಣದ ಒಂದು ಭಾಗ ಬಿದ್ದು ಹೋಗಿದೆ,
a portion of the premises has collapsed or had collapsed. ಇನ್ನುಳಿದ ಭಾಗವು ಅಪಾಯದ ಪರಿಸ್ಥಿತಿಯಲ್ಲಿದೆ. ರಿಮೈನಿಂಗ್ ಪೋರ್ಷನ್ ವಾಸ್ ಇನ್ ಅ ಡೇಂಜರಸ್ ಕಂಡೀಷನ್. ಆವರಣವನ್ನು ಕೆಡವಿ ಹಾಕಲು ಡೆಮಾಲಿಷ್. ಸೊ ಡೆಮಾಲಿಷ್ ದಿ ಪ್ರಿಮೈಸಸ್. ತನ್ನ ಅಗತ್ಯಗಳಿಗಾಗಿ, ಟು ಸೂಟ್ ಹರ್ ರಿಕ್ವೈರ್ಮೆಂಟ್ಸ್ ಅಥವಾ ಟು ಸೂಟ್ ಹಿಸ್ ರಿಕ್ವೈರ್ಮೆಂಟ್ಸ್ ಅಂತ ಆಗ್ತದೆ. ಮನೆ ನಿರ್ಮಿಸಲು, ಟು ಪುಟ್ ಅಪ್ ಕನ್ಸ್ಟ್ರಕ್ಷನ್. ತನಗೆ ತಾನೇ ಐಶ್ವರ್ಯವಂತನಾಗಲು, ಟು ಎನ್ರಿಚ್ ಹಿಮ್ಸೆಲ್ಫ್. ಸ್ಥಳೀಯ ಪ್ರಾಧಿಕಾರದ ಅನುಮತಿ ಇಲ್ಲದೆ, ಅಂದರೆ ಈ ಲೋಕಲ್ ಅಥಾರಿಟಿ, ಸ್ಥಳೀಯ ಪ್ರಾಧಿಕಾರ ಅಂದರೆ ಸೊ ಸ್ಥಳೀಯ ಪ್ರಾಧಿಕಾರದ ಅನುಮತಿ ಅಂದರೆ ವಿತೌಟ್ ಪರ್ಮಿಷನ್ ಆಫ್ ದಿ ಲೋಕಲ್ ಅಥಾರಿಟಿ. ನೆಕ್ಸ್ಟ್ ಒನ್, ವಿಚಾರಣಾ ನ್ಯಾಯಾಲಯದ ಮುಂದೆ ಹಾಜರಾಗಿ, ಅಪಿಯರ್ಡ್ ಬಿಫೋರ್ ದಿ ಟ್ರಯಲ್ ಕೋರ್ಟ್ ಎಂಬ ಸಂಗತಿಯನ್ನು ಒಪ್ಪಿಕೊಳ್ಳುತ್ತಾ ಆಕ್ಷೇಪಣಾ ವಿವರಣೆಯನ್ನು ಸಲ್ಲಿಸಿದ. ಇಲ್ಲಿಂದ ಎಂಬ ಸಂಗತಿಯನ್ನು 132 ಅಂತ ಇರೋದಲ್ಲ. ಸೊ ಅಡ್ಮಿಟಿಂಗ್ ದ ಫ್ಯಾಕ್ಟ್ ಎಂಬ ಸಂಗತಿಯನ್ನು ಒಪ್ಪಿಕೊಳ್ಳುತ್ತಾ ಅಂತ ಆ ಸೆಂಟೆನ್ಸ್ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಸೊ ಅಡ್ಮಿಟಿಂಗ್ ದಟ್ ಫ್ಯಾಕ್ಟ್, ಈ ಫೈಲ್ಡ್ ಹಿಸ್ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಅಂತ ಹಾಗೆ ತಗೊಳ್ಬೋದು. ನೆಕ್ಸ್ಟ್, ಮಾಲೀಕ ಮತ್ತು ಬಾಡಿಗೆದಾರನ ಸಂಬಂಧ. ಮಾಲೀಕ ಅಂದರೆ ಲ್ಯಾಂಡ್ ಲಾರ್ಡ್, ಬಾಡಿಗೆದಾರ ಅಂದರೆ ಟೆನೆಂಟ್. ಸೊ ರಿಲೇಷನ್ಶಿಪ್ ಆಫ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಟೆನೆಂಟ್. ಕಾನೂನು ಸಮ್ಮತ ವಾರಸುದಾರ, ಲೀಗಲ್ ಏರ್. ದೃಢೋಕ್ತಿ ಅಂದರೆ ಅವರ್ಮೆಂಟ್ಸ್. ಮಾರಾಟ ಪ್ರತಿಫಲದ ಮುಖ್ಯ ಭಾಗ, ಮೇಜರ್ ಪೋರ್ಷನ್ ಆಫ್ ದಿ ಸೇಲ್ ಕನ್ಸಿಡರೇಷನ್. ನಿರ್ದಿಷ್ಟವಾದ, ಸ್ಪೆಸಿಫಿಕ್ ಕೇಸ್. ಸ್ವಾಸ್ಥ್ಯ ಮತ್ತು ವಿಲೆ ಮಾಡುವ ಮನಸ್ಥಿತಿ. ಸೌಂಡ್ ಆ್ಯಂಡ್ ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ಬೋದು. ಮೃತ ವ್ಯಕ್ತಿಯು ಮರಣಶಾಸನ ಮಾಡಿಕೊಟ್ಟಿದ್ದನೆಂದು. ಮರಣಶಾಸನ ವಿಲ್ ಮಾಡಿಕೊಟ್ಟಿದ್ದಾನೆ ಅಂದರೆ ಎಕ್ಸಿಕ್ಯೂಟೆಡ್ ಅ ವಿಲ್. ಮೃತ ವ್ಯಕ್ತಿ ಅಂದರೆ ಡಿಸೀಸ್ಡ್. ಸೊ ಡಿಸೀಸ್ಡ್ ಹ್ಯಾಡ್ ಎಕ್ಸಿಕ್ಯೂಟೆಡ್ ಅ ವಿಲ್. ಪ್ರತಿಫಲ ಸ್ವೀಕರಿಸಿದನ್ನು ಒಪ್ಪಿಕೊಂಡಿದ್ದನೆಂದು. ಹಿ ಹ್ಯಾಡ್ ಅಡ್ಮಿಟೆಡ್ ದಿ ರಿಸೀಟ್ ಆಫ್ ದಿ ಕನ್ಸಿಡರೇಷನ್. ನೆಕ್ಸ್ಟ್ ಒನ್, ಅನುಪ್ರಮಾಣೀಕರ ಸಮಕ್ಷಮ. ಇನ್ ದಿ ಪ್ರೆಸೆನ್ಸ್ ಆಫ್ ದಿ ಅಟೆಸ್ಟರ್ಸ್. ಅನುಪ್ರಮಾಣೀಕರ ಅಂದರೆ ಅಟೆಸ್ಟರ್ಸ್. ಸಾಕ್ಷಿದಾರರಿಂದ ಅನುಪ್ರಮಾಣೀಕರಿಸಲಾಗಿದೆ ಅಂದರೆ ಅಟೆಸ್ಟೆಡ್ ಬೈ ದಿ ವಿಟ್ನೆಸಸ್ ಅಂತ. ಸಾಕ್ಷಿದಾರರು ಅಂದರೆ ವಿಟ್ನೆಸ್. ಸೊ ಅವರಿಂದ ಅನುಪ್ರಮಾಣೀಕರಿಸಲಾಗಿದೆ ಅಂತ. ಮರಣ ಶಾಸನದ ನಿಬಂಧನೆಗಳ ಪ್ರಕಾರ, ಆಸ್ ಪರ್ ದಿ ಟರ್ಮ್ಸ್ ಆಫ್ ದಿ ವಿಲ್. ನಿಬಂಧನೆಗಳಂದರೆ ಟರ್ಮ್ಸ್, ಆಸ್ ಪರ್ ದಿ ಟರ್ಮ್ಸ್ ಆಫ್ ದಿ ವಿಲ್. ಮೃತನು ನಿಧನ ಹೊಂದಿದ ತರುವಾಯ ಅವನ ಉತ್ತರ ಕ್ರಿಯೆಗಳಿಗೆ ಖರ್ಚು ಮಾಡಬೇಕಿತ್ತು. ಸೊ ಆಫ್ಟರ್ ಹಿಸ್ ಡೆತ್ ಸ್ಪೆಂಡ್ ಫಾರ್ ದಿ ಆಬ್ಸಿಕ್ಯೂಟ್ಸ್ ಆಫ್ ದಿ ಡಿಸೀಸ್ಡ್ ಅಂತ ತಗೊಳ್ಬೋದು. ನೆಕ್ಸ್ಟ್, ಪರಿಸ್ಥಿತಿ ಹೀಗಿರುವಾಗ, ಇನ್ ದಿ ಸರ್ಕಮ್ಸ್ಟೆನ್ಸಸ್. ಅರ್ಜಿಯು ಕಾನೂನಲ್ಲಿ ಸಮರ್ಥವಾಗಿ ನಿಲ್ಲುವುದಿಲ್ಲ. ಪೆಟಿಷನ್ ವಾಸ್ ನಾಟ್ ಮೇಂಟೈನೇಬಲ್ ಇನ್ ಲಾ. ವಿಚಾರಣೆ ಅವಧಿಯಲ್ಲಿ, ಡ್ಯೂರಿಂಗ್ ದ ಎನ್ಕ್ವೈರಿ. ಪಿ ಡ್ಯಾಶ್ರಿಂದ ಪಿ ಡ್ಯಾಶ್ರವರೆಗಿನ ನಿಶಾನೆಗಳ ದಸ್ತಾವೇಜುಗಳನ್ನು ಗುರುತು ಮಾಡಲಾಯಿತು. ಡಾಕ್ಯುಮೆಂಟ್ಸ್ ಎಕ್ಸಿಬಿಟ್ಸ್ ಡ್ಯಾಶ್ ಟು ಡ್ಯಾಶ್ ವೇರ್ ಮಾರ್ಕ್ಡ್. ದಾಖಲೆಯಲ್ಲಿನ ಸಾಕ್ಷ್ಯಾಧಾರಗಳನ್ನು ವಿವೇಚಿಸಿದ ಮೇಲೆ, ಆನ್ ಅಪ್ರಿಸಿಯೇಷನ್ ಆಫ್ ದಿ ಮೆಟೀರಿಯಲ್ ಆನ್ ರೆಕಾರ್ಡ್ ಅಂತ ತಗೊಳ್ಳೋಣ. ಪಕ್ಷಗಾರರ ವಾದಗಳನ್ನು ಆಲಿಸಿದ ತರುವಾಯ, ಆಫ್ಟರ್ ಹಿಯರಿಂಗ್ ದಿ ಪಾರ್ಟೀಸ್. ಸೊ ಇದಿಷ್ಟು ನಾವು 50 ಅಂದರೆ ನಿನ್ನೆ 100 ಶಬ್ದಗಳನ್ನು ಮಾಡಿದ್ವಿ, 101ರಿಂದ 150 ಶಬ್ದಗಳನ್ನು ಮಾಡಿದ್ದೇವೆ. ಇನ್ನೂ 151ರಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಕಂಟಿನ್ಯೂ ಮಾಡೋಣ. ಹಾಗೆ ಒಂದು ಸಂತಸವಾದ ವಿಷಯವನ್ನು ನಿಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೀವು ನೋಡಿರ್ಬೋದು, ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಈ ಮಾಕ್ ಇಂಟರ್ವ್ಯೂ ಅಂತ ಮಾಡ್ತಿದ್ರು. ಸೊ ಮಾಕ್ ಇಂಟರ್ವ್ಯೂದಲ್ಲಿ ಈ ರಾಜಸ್ಥಾನ ಜುಡಿಷರಿಗೆ ಏನು ಮಾಕ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರು, ಅದ್ರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಬಹಳಷ್ಟು ಜನ ತೇರ್ಗಡೆ ಹೊಂದಿದ್ದಾರೆ. ಸೊ ಅವರೆಲ್ಲರಿಗೂ ಅಭಿಜ್ಞಾ ಲಾ ಸೀರೀಸ್ ವತಿಯಿಂದ ಕಾಂಗ್ರ್ಯಾಚುಲೇಷನ್ಸ್ ಅನ್ನು ಸಲ್ಲಿಸ್ತೇವೆ. ಸೊ ಹಾಗೆ ನೀವು ಕೂಡ ನಿಮ್ಮ ಒಂದು ಎಕ್ಸಾಮ್ಗೆ ಕೂಡ ಅದೇ ರೀತಿಯಲ್ಲಿ ಪ್ರಿಪೇರ್ ಆಗಿ ಹೇಳುವಂಥ ಆಶಯ ನಮ್ಮೆಲ್ಲರಿಗೂ. ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಿಂದ ಬಹಳಷ್ಟು ಜನರಿಗೆ ಎಷ್ಟು ಸಾಧ್ಯ ಮಟ್ಟಿಗೆ, ಯಾರಿಗೆ ಫಿಸಿಕಲ್ ಕ್ಲಾಸಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಈ ವರ್ಚುವಲ್ ಕ್ಲಾಸಸ್ಗಳ ಮುಖಾಂತರ ಆ ಪರ್ಪಸ್ ಸರ್ವ್ ಆದರೆ ಅದೇ ನಮಗೆಲ್ಲರಿಗೂ ಮಾಡೋ ಕೆಲಸದಿಂದ ತೃಪ್ತಿ ಹೊಂದ್ತದೆ. ಸೊ ಹಾಗೆ ಅನ್ಅಕಾಡೆಮಿ ಲೈಟ್ ಹೇಳುವಂತಹ ಇನ್ನೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇದರದ್ದು ಸಬ್ಸ್ಕ್ರಿಪ್ಷನ್ನು 1,500 ಇಡೀ ವರ್ಷಕ್ಕೆ
ಬೇರೆ ಬೇರೆ ಟೆಸ್ಟ್ ಲಾ ಸಿರೀಸ್ ಇರುವಂಥದ್ದು, ಕೋರ್ ಲಾ ಅಂದರೆ ಇಂಪಾರ್ಟೆಂಟ್ ಮೇಜರ್ ಸಬ್ಜೆಕ್ಟ್ಸ್ ಏನಿದೆ ಅದರದ್ದು, ಹಾಗೆ ಟಾಪಿಕ್ ವೈಸ್ ಬೇರೆ ಬೇರೆ ಟಾಪಿಕ್ ಪ್ರಕಾರ ಟೆಸ್ಟ್ಗಳಿದ್ದಾವೆ, ಹಾಗೆ ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಸಿರೀಸ್ ಅಂತಲೂ ಇದೆ. ಸೊ ಇದಕ್ಕೆ ನೀವು ಇವತ್ತು ಒಳಗೆ ತೊಗೊಂಡ್ರೆ, ಇಲ್ಲಿ ನಾವು ಕಾಣ್ತಾ ಇದ್ವಿ ನೋಡಿ, ಅನ್ಲಾಕ್ 20 ಅಂತ ಏನು ಆಫರ್ ಇದೆ, ಇದು ಎರಡಕ್ಕೂ ಅಪ್ಲೈ ಆಗುತ್ತೆ. ಪ್ಲಸ್ ಮತ್ತು ಐಕಾನಿಕ್, ಅದ್ರ ಜೊತೆಗೆ ಅನ್ಅಕಾಡೆಮಿ ಲೈಟ್ ಅಂತ ಏನಿದೆ ಅದಕ್ಕೆ ಕೂಡ ಅಪ್ಲೈ ಆಗುತ್ತೆ. 20% ಡಿಸ್ಕೌಂಟ್ ನಿಮಗೆ ಯಾವುದೇ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಕೂಡ. ಸೊ ಇನ್ನು ಬೇರೆ ಏನಾದರೂ ಡೌಟ್ಸ್ ಇದ್ದರೆ, ಡೀಟೇಲ್ಸ್ ಏನಾದರೂ ಸಬ್ಸ್ಕ್ರಿಪ್ಷನ್ ಬೇಕಿದ್ದರೆ ನೀವು ಇಲ್ಲಿ ಕೆಳಗೆ ಕಾಣ್ತಾ ಇರುವಂತಹ ಈ ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ನಿಮ್ಮ ಸಪೋರ್ಟ್ ನಿರಂತರವಾಗಿ ಇರಲಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.